ಈಗಿನ ಕಾಲದ ಸಿನಿಮಾಗಳಲ್ಲಿ ಐಟಂ ಡ್ಯಾನ್ಸರ್ ಅನ್ನೋ ಕಲ್ಪನೆಯೇ ಇಲ್ಲ. ಹೀರೋಯಿನ್ಗಳೇ ಕೆಲವು ಸಿನಿಮಾಗಳಿಗೆ ಐಟಂ ಡ್ಯಾನ್ಸ್ ಮಾಡಿಬಿಡ್ತಾರೆ. ಆದರೆ 80ರ ದಶಕ ಹಾಗಿರಲಿಲ್ಲ ನೋಡಿ. ಒಂದು ಸಿನಿಮಾದಲ್ಲಿ ಐಟಂ ಸಾಂಗ್ ಇಟ್ಟರೆ ಅದಕ್ಕೊಬ್ಬರು ಪ್ರತ್ಯೇಕವಾಗಿ ಹೆಜ್ಜೆ ಹಾಕ್ತಿದ್ರು. ಅವರನ್ನು ನೋಡೋದಕ್ಕಂತಲೇ ಸಿನಿಮಾಗೆ ಬರುತ್ತಿದ್ದ ಕಾಲ ಅದು. ಇಂತಹ ಕಾಲದಲ್ಲಿ ಸಿಲ್ಕ್ ಸ್ಮಿತಾ, ಡಿಸ್ಕೋ ಶಾಂತಿ, ಜ್ಯೋತಿ ಲಕ್ಷ್ಮಿಯಂತಹ ಹೆಸರು ಓಡಾಡ್ತಿದ್ದವು. ಹೆಚ್ಚು ಕಡಿಮೆ ಇವರ ಕಾಲದಲ್ಲಿ ದಕ್ಷಿಣ ಭಾರತದ ಬಹುಬೇಡಿಕೆಯ ಐಟಂ ಡ್ಯಾನ್ಸರ್ ಆಗಿ ಗುರುತಿಸಿಕೊಂಡಿದ್ದ ಮತ್ತೊಂದು ಪ್ರತಿಭೆ ಅನುರಾಧ. ಕನ್ನಡದಲ್ಲೂ ಸಾಕಷ್ಟು ಸಿನಿಮಾಗಳಲ್ಲಿ ಐಟಂ ಡ್ಯಾನ್ಸರ್ ಆಗಿ ಹೆಜ್ಜೆ ಹಾಕಿದ್ದಾರೆ. ಕನ್ನಡದಲ್ಲಿ ಅಂಬರೀಶ್, ವಿಷ್ಣುವರ್ಧನ್, ಟೈಗರ್ ಪ್ರಭಾಕರ್, ಅನಂತ್ನಾಗ್, ಶಂಕರ್ನಾಗ್, ಶ್ರೀನಾಥ್ ನಟಿಸಿದ ಸಿನಿಮಾಗಳಲ್ಲಿ ಐಟಂ ಡ್ಯಾನ್ಸರ್ ಆಗಿ ಹೆಜ್ಜೆ ಹಾಕಿದ್ರು. ಈ ಮೇರು ನಟರು ನಟಿಸಿದ್ದ 80ರ ದಶಕದ ಸಿನಿಮಾಗಳಲ್ಲಿ ಇವರು ಹೆಜ್ಜೆ ಹಾಕಿದ ಐಟಂ ಸಾಂಗ್ಗಳು ಇಂದಿಗೂ ಕೂಡ ಸಿನಿ ರಸಿಕರಿಗೆ ಮನೋರಂಜನೆ ನೀಡುತ್ತೆ. ಇಷ್ಟೊಂದು ಜನಪ್ರಿಯತೆಯನ್ನ ಗಿಟ್ಟಿಸಿಕೊಂಡಿದ್ದ ಅನುರಾಧ ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಚಿತ್ರರಂಗದಿಂದ ಕೆಲವು ಕಾಲ ದೂರ ಉಳಿದಿದ್ದು ಯಾಕೆ ಅನ್ನೋದಿನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಅನುರಾಧ ಅವರ ಮೊದಲ ಹೆಸರು ಸುಲೋಚನಾ ದೇವಿ. ಇವರದ್ದು ಸಿನಿಮಾ ಕುಟುಂಬವೇ. ಹಾಗಾಗಿ ಇವರಿಗೆ ಚಿತ್ರರಂಗ ಏನೋ ಹೊಸದೇನಲ್ಲ. ತಂದೆ ಕೃಷ್ಣಕುಮಾರ್ ತಮಿಳು, ಹಿಂದಿ, ಮರಾಠಿ ಸಿನಿಮಾಗಳಲ್ಲಿ ನೃತ್ಯ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ರು. ಇನ್ನು ತಾಯಿ ಸರೋಜಾ ದೇವಿ ಅವರು ಕೂಡ ಚಿತ್ರರಂಗದಲ್ಲಿ ಹೇರ್ ಸ್ಟೈಲಿಸ್ಟ್ ಆಗಿ ಗುರುತಿಸಿಕೊಂಡಿದ್ರು. ತನ್ನ 13ನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು. ನಿರ್ದೇಶಕ KG ಜಾರ್ಜ್ ಇವರನ್ನ ಗುರುತಿಸಿ ಚಿತ್ರರಂಗಕ್ಕೆ ಕರೆತಂದಿದ್ರು. ಅವರೇ ಸುಲೋಚನಾ ದೇವಿ ಅಂತಿದ್ದ ಅವರ ಹೆಸರನ್ನ ಅನುರಾಧ ಅಂತ ಬದಲಾಯಿಸಿದ್ದರು. ಆರಂಭದಲ್ಲಿ ನಟಿಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟ ಅನುರಾಧ ಐಟಂ ಸಾಂಗ್ಗಳ ಕಡೆಗೆ ವಾಲಿದ್ದರು. ಸುಮಾರು 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. 700ಕ್ಕೂ ಅಧಿಕ ಸಿನಿಮಾಗಳಿಗೆ ಐಟಂ ಡ್ಯಾನ್ಸರ್ ಆಗಿ ಕಾಣಿಸಿಕೊಂಡಿದ್ರು. 80ರ ದಶಕದಲ್ಲಿ ಅನುರಾಧಾಗೆ ಸಿಕ್ಕಾಪಟ್ಟೆ ಬೇಡಿಕೆ ಇತ್ತು. ತಮಿಳು ಹಾಗೂ ಮಲಯಾಳಂ ಸಿನಿಮಾಗಳಲ್ಲಿ ಹೆಚ್ಚಾಗಿ ಅವಕಾಶಗಳು ಸಿಕ್ಕಿದೆ. ಹಾಗೂ ಕನ್ನಡ, ತೆಲುಗು ಭಾಷೆಯ ಸಿನಿಮಾಗಳಲ್ಲೂ ಐಟಂ ಡ್ಯಾನ್ಸರ್ ಆಗಿ ಹೆಜ್ಜೆ ಹಾಕಿ ಮನೋರಂಜಿಸಿದ್ದಾರೆ. ಹಿಂದಿಯಲ್ಲೂ 4 ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೆಯೇ ಒಂದು ಒರಿಯಾ ಭಾಷೆಯ ಸಿನಿಮಾ ಕಂಡಿದ್ದು ಕೂಡ ಇದೆ. 2001ರಲ್ಲಿ ತೆರೆ ಕಂಡಿದ್ದ ಸಿಟಿಜನ್ ಸಿನಿಮಾದ ನಾಯಕಿ ನಗ್ಮಾಗೆ ಧ್ವನಿಯನ್ನ ಕೂಡ ನೀಡಿದ್ದರು. 80ರ ದಶಕದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ನಟಿ ಕಮ್ ಡ್ಯಾನ್ಸರ್ ಸಿನಿಮಾ ರಂಗದಿಂದ ದೂರ ಉಳಿದು ಬಿಟ್ರು. ಅದಕ್ಕೊಂದು ಬಲವಾದ ಕಾರಣವಿತ್ತು. ತನ್ನ ವೃತ್ತಿ ಬದುಕಿನ ಉತ್ತುಂಗದಲ್ಲಿ ಇರುವಾಗಲೇ 1987ರಲ್ಲಿ ಡ್ಯಾನ್ಸ್ ಮಾಸ್ಟರ್ ಸತೀಶ್ ಕುಮಾರ್ ಅವರನ್ನ ವಿವಾಹವಾಗಿದ್ರು. ಇವರಿಗೆ ಅಭಿನಯಶ್ರೀ ಹಾಗೂ ಕಾಲಿಚರಣ್ ಅನ್ನೋ 2 ಮಕ್ಕಳಿದ್ದಾರೆ. 1996ರಲ್ಲಿ ಪತಿ ಸತೀಶ್ ಕುಮಾರ್ಗೆ ಬೈಕ್ ಅಪಘಾತವಾಗಿ ನೆನಪಿನ ಶಕ್ತಿಯನ್ನ ಕಳೆದುಕೊಂಡಿದ್ರು. ಹೀಗಾಗಿ ಅನಿವಾರ್ಯವಾಗಿ ಪತಿ ಹಾಗೂ ಮಕ್ಕಳನ್ನ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಚಿತ್ರರಂಗದಿಂದ ದೂರ ಉಳಿಯಬೇಕಾಯಿತು. ಇನ್ನು 2007ರಲ್ಲಿ ಪತಿ ಸತೀಶ್ ಕುಮಾರ್ ಹೃದಯಾಘಾತದಿಂದ ನಿಧನರಾದ ಬಳಿಕ ಮತ್ತೆ ಕೆಲಸವನ್ನ ಹುಡುಕುವ ಪ್ರಯತ್ನ ಮಾಡಿದ್ರು. ಆದರೆ ಅಷ್ಟೊತ್ತಿಗಾಗಲೇ ಚಿತ್ರರಂಗ ಬದಲಾಗಿತ್ತು. ಸಿನಿಮಾ ನೋಡುವ ಜನರ ಅಭಿರುಚಿ ಕೂಡ ಬದಲಾಗಿತ್ತು. ಹೀಗಾಗಿ ಕಿರುತೆರೆಯತ್ತ ಮುಖ ಮಾಡಿದ್ರು. ತಮಿಳಿನ ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡರು. ಮಗಳು ಅಭಿನಯಶ್ರೀ ಕೂಡ ನಟಿ ಕಮ್ ಕೊರಿಯೋಗ್ರಾಫರ್ ಆಗಿದ್ದಾರೆ. ಸದ್ಯ ಚೆನ್ನೈನಲ್ಲಿ ಮಕ್ಕಳೊಂದಿಗೆ ಅನುರಾಧ ನೆಲೆಸಿದ್ದಾರೆ ಎನ್ನೋ ಮಾಹಿತಿ ಸಿಕ್ಕಿದೆ. ಇದಿಷ್ಟು ಇವರ ಮಾಹಿತಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.